ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು 10ನೇ ತರಗತಿಗೆ ಸಂಬಂಧಿಸಿದಂತೆ ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಓಕೆ, ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ಲೋಹಗಳು ಮತ್ತು ಅಲೋಹಗಳು ಇದಕ್ಕೆ ಸಂಬಂಧಿಸಿದಂತೆ ಇರುತ್ತೆ. ಮೊದಲನೇ ಪ್ರಶ್ನೆ, ಲೋಹಗಳು ಹೊಳಪಾದ ಮೇಲ್ಮೈಯನ್ನ ಹೊಂದಿರುವಂತಹ ಗುಣಕ್ಕೆ ಏನಂತ ಕರೀತಾರೆ? ನೋಡಿ, ಲೋಹಗಳು ಹೊಳಪಾದ ಮೇಲ್ಮೈಯನ್ನ ಹೊಂದಿರುವಂತಹ ಗುಣಕ್ಕೆ ಲುಸ್ಟ್ರರ್ ಅಂತ ಕರೀತಾರೆ, ಅಥವಾ ಲಸ್ಟರ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಹೊಳಪನ್ನ ಹೊಂದಿರೋದನ್ನ ಇದನ್ನ ಇಂಗ್ಲಿಷ್ ನಲ್ಲಿ ಈ ರೀತಿ ಅಂತಾರೆ. ಹಾಗಾದ್ರೆ ಲೋಹೀಯ ಹೊಳಪು, ಬಿದುರತೆ, ಶಬ್ದನ ಯಾವುದು ಅಲ್ಲ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಲೋಹೀಯ ಹೊಳಪು. ಕೆಲವು ಲೋಹಗಳನ್ನ ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾದಂತಹ ಗುಣಕ್ಕೆ ಏನಂತ ಕರೀತಾರೆ? ತೆಳುವಾದ ಅಂದ್ರೇನು? ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾದ ಗುಣಕ್ಕೆ ಏನಂತ ಕರೀತಾರೆ? ಕುಟ್ಟಿ. ಕುಟ್ಟಿ ಅಂತ ಬಂದ್ರೆ ಏನು? ದಟ್ ಇಸ್ ಕುಟ್ಯತೆ ಅಂತ ಹೇಳಿ ಈಗ ಆಲ್ರೆಡಿ ಥರ್ಡ್ EVS ಅಲ್ಲೆಲ್ಲ ನೋಡಿದ್ವಿ, ಹೌದಲ್ವಾ? ಸೊ ಕೆಲವು ಲೋಹಗಳನ್ನ ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾದ ಗುಣಕ್ಕೆ ನಾವೇನಂತ ಕರಿತೀವಿ? ದಟ್ ಇಸ್ ಕುಟ್ಯತೆ ಅಂತ ಹೇಳಿ ಕರಿತೀವಿ. ಇನ್ನು ಅತಿ ಹೆಚ್ಚು ತನ್ಯ ಗುಣವನ್ನ ಹೊಂದಿರುವಂತಹ ಲೋಹಗಳು, ತನ್ಯತೆಯನ್ನ ಒಳಗೊಂಡಿರುವಂತಹ ಲೋಹಗಳು ಯಾವ್ಯಾವು ಅಂತ ಹೇಳಿದ್ರೆ ದಟ್ ಇಸ್ ಕಬ್ಬಿಣ ಮತ್ತು ತಾಮ್ರ, ಅಲ್ಯೂಮಿನಿಯಂ ಮತ್ತು ಬೆಳ್ಳಿ, ಮೇಲಿನ ಯಾವುದೂ ಅಲ್ಲ ಚಿನ್ನ ಮತ್ತು ಬೆಳ್ಳಿ. ನೋಡಿದ ಕೂಡಲೇ ಹೇಳ್ತೀರಾ, ಇವೆರಡೇ ಮಾತ್ರ ಇದಕ್ಕೆ ಆನ್ಸರ್ಸ್ ಆಗಿದೆ. ದಟ್ ಇಸ್ ಚಿನ್ನ ಮತ್ತು ಬೆಳ್ಳಿ. ಶಾಲೆಗಳಲ್ಲಿ ಲೋಹಗಳಿಂದ ಮಾಡಲ್ಪಟ್ಟಿರುವಂತಹ ಗಂಟೆಗಳನ್ನ ಬಳಸ್ತಾರೆ. ಇಲ್ಲಿ ಲೋಹದ ಯಾವ ಗುಣವನ್ನ ಇದು ಗುಣ ಆಗ್ಬೇಕು. ಓಕೆ, ಯಾವ ಗುಣವನ್ನ ಇಲ್ಲಿ ಬಳಸಲಾಗುತ್ತೆ? ದಟ್ ಇಸ್ ಶಬ್ದನ. ಅದು ಶಬ್ದ ಮಾಡೋದಕ್ಕೋಸ್ಕರನೇ ಅದರಲ್ಲಿ ಶಬ್ದದ ಗುಣ ಇರೋದ್ರಿಂದಾನೇ ಶಾಲೆಗಳಲ್ಲಿ ಲೋಹಗಳಿಂದ ಮಾಡಲ್ಪಟ್ಟಿರುವಂತಹ ಗಂಟೆಗಳನ್ನ ಬಳಸ್ತಾರೆ. 5ನೇ ಪ್ರಶ್ನೆ, ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ಇರುವಂತಹ ಲೋಹ ಯಾವುದು? ಕೊಠಡಿಯ ರೂಮ್ ಟೆಂಪರೇಚರ್ ಅಲ್ಲೂ ಕೂಡ ಲಿಕ್ವಿಡ್ ಮೆಟಲ್ ಅಂತ ಹೇಳಿ ಯಾವ್ದನ್ನ ಕರೀತಾರೆ? ಕಬ್ಬಿಣ, ಪಾದರಸ, ಅಲ್ಯೂಮಿನಿಯಂ, ತಾಮ್ರ. ಸರಿಯಾದಂತ ಉತ್ತರ ದಟ್ ಇಸ್ ಪಾದರಸ. ಓಕೆ, ಇವುಗಳಲ್ಲಿ ತುಂಬಾ ಮೃದುವಾಗಿರುವಂತಹ ಅಂದ್ರೆ ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು ಅಂತ ಲೋಹ ಯಾವುದು ಅಂತ ಹೇಳಿದ್ರೆ ಕಬ್ಬಿಣ, ಅಲ್ಯೂಮಿನಿಯಂ, ಸೋಡಿಯಂ, ತಾಮ್ರ ಅಂತ ಇದೆ. ಸರಿಯಾದಂತ ಉತ್ತರ ಯಾವುದು? ದಟ್ ಇಸ್ ಸೋಡಿಯಂ. ಓಕೆ, 7ನೇ ಪ್ರಶ್ನೆ, ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಅಂತ ಅಂದ್ರೆ ಗ್ರಾಫೈಟ್, ಕಾಡಿಗೆ, ಗಂಧಕ, ವಜ್ರ ಅಂತ ಇದೆ. ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು? ಕಠಿಣವಾದ ನೈಸರ್ಗಿಕ ವಸ್ತು ಅಂತ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಯಾವುದು? ವಜ್ರ. ವಜ್ರವನ್ನ ನಾವು ಹಾರ್ಡ್, ಓಕೆ, ಹಾರ್ಡೆಸ್ಟ್ ಅಂತ ನಾವು ಕರಿತೀವಿ ಯಾವುದು? ವಜ್ರವನ್ನ. ಸೊ ಹಾಗಾಗಿ ಕಠಿಣವಾಗಿರುವಂತ ನೈಸರ್ಗಿಕ ವಸ್ತು ಅಂದ್ರೆ ದಟ್ ಇಸ್ ವಜ್ರ, ಡೈಮಂಡ್. ಹೆಚ್ಚಿನ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಯಾವ ರೀತಿಯ ಆಕ್ಸೈಡ್ ಗಳನ್ನ ಉಂಟು ಮಾಡುತ್ತೆ? ನೋಡಿ, ಹೆಚ್ಚಿನ ಅಲೋಹಗಳು ಏನಿರ್ತವೆ ಅಂದ್ರೆ ನಾನ್ ಮೆಟಲ್ಸ್ ಏನಿರುತ್ತೆ ಅವು ನೀರಿನಲ್ಲಿ ಕರಗಿದಾಗ ಯಾವ ರೀತಿಯ ಆಕ್ಸೈಡ್ ಗಳನ್ನ ಉಂಟು ಮಾಡುತ್ತೆ? ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು, ಆಮ್ಲೀಯ ಆಕ್ಸೈಡ್ಗಳು, ಮೇಲಿನ ಎರಡು ಸರಿ ಯಾವುದು ಅಲ್ಲ ಅಂತ ಇದೆ. ನೋಡಿ, ಯಾವಾಗ ನಾನ್ ಮೆಟಲ್ಗಳು ನೀರಿನಲ್ಲಿ ಕರಗ್ತವೆ, ಓಕೆ, ಅವು ಆಮ್ಲೀಯ ಆಕ್ಸೈಡ್ ಗಳನ್ನ ಉಂಟು ಮಾಡುತ್ತೆ. ಆಮ್ಲೀಯ ಆಕ್ಸೈಡ್ ಅಂದ್ರೇನು? ಅಸಿಡಿಕ್ ಆಕ್ಸೈಡ್ಸ್. ಓಕೆ, ಅಂದ್ರೇನು? ಒಂದ್ ನೆನಪಲ್ಲಿ ಇಟ್ಕೋಬೇಕು, ಅಲೋಹಗಳು ನೀರಿನಲ್ಲಿ ಕರಗಿದಾಗ ಅಸಿಡಿಕ್ ಆಕ್ಸೈಡ್ಸ್ ಅನ್ನ ಕೊಡುತ್ತೆ. ಅದೇ ಮೆಟಲ್ಸ್ ಕರಗಿದಾಗ ಏನ್ ಕೊಡುತ್ತೆ? ಬೇಸಿಕ್ ಆಕ್ಸೈಡ್ಸ್ ಅನ್ನ ಕೊಡುತ್ತೆ. ಓಕೆ, ಉಭಯವರ್ತಿ ಆಕ್ಸೈಡ್ ಅಂದ್ರೆ ಆಂಫೋಟೋರಿಕ್ ಆಕ್ಸೈಡ್ಸ್ಗೆ ಉದಾಹರಣೆ ಅಂದ್ರೆ ಯಾವುದು ಅಂತ ಕೇಳಿದ್ದಾರೆ. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್, ಸೋಡಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್, ತಾಮ್ರದ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಆಮೇಲೆ ಇಂಗಾಲದ ಡೈಆಕ್ಸೈಡ್ ಅಂತ ಇದೆ. ಸರಿಯಾದಂತ ಉತ್ತರ ಯಾವುದು? ನೋಡಿ, ಉಭಯವರ್ತಿ ಆಕ್ಸೈಡ್ ಅಂದ್ರೆ ಆಂಫೋಟೋರಿಕ್ ಆಕ್ಸೈಡ್ಸ್. ಓಕೆ, ಆಂಫೋಟೋರಿಕ್ ಆಕ್ಸೈಡ್ಸ್ ಅಂತ ಅಂದ್ರೆ ಏನು? ಆಸಿಡ್ ಮತ್ತೆ ಬೇಸ್ ಎರಡರಲ್ಲೂ ಕೂಡ ರಿಯಾಕ್ಟ್ ಮಾಡುವಂಥದ್ದು. ಓಕೆ, ಆಂಫೋಟೋರಿಕ್ ಆಕ್ಸೈಡ್ಸ್ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಇದಕ್ಕೆ ಉದಾಹರಣೆ ಯಾವುದು? ಉದಾಹರಣೆಯಾಗಿ ಯಾವುದು ಇದು ಸರಿಯಾದಂತ ಉದಾಹರಣೆ? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್ ಏನಿರುತ್ತೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಹಳನೇ ಇಂಪಾರ್ಟೆಂಟ್ ಇದು. ನೋಡಿ, ಇದು
ಇದ್ರ ಮೇಲೆ ಸಾಕಷ್ಟು ಡಿಫ್ರೆಂಟ್ ಆಗಿ ಪ್ರಶ್ನೆ ಕೇಳ್ತಾರೆ. ಬಟ್ ಉತ್ತರ ಏನು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್ ಇವೆರಡನ್ನ ಇಟ್ಕೊಂಡೇನೆ ಬೇರೆ ಬೇರೆ ತರ ಕ್ವಶನ್ಸ್ ಕೇಳ್ತಾರೆ. ಇವು ಎರಡು ಏನಿದಾವೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಜಿಂಕ್ ಆಕ್ಸೈಡ್ ಸತು ಅಂತ ಹೇಳ್ತೀವಿ. ಓಕೆ, ಸತುವಿನ ಆಕ್ಸೈಡ್ ಮತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ ಇವು ಎರಡು ಏನಿದಾವಲ್ವಾ ಇವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವೇ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಷ್ಟೇ ನೋಡ್ಕೊಳ್ಳಿ. ಏನಂತ ಉಭಯವರ್ತಿ ಆಕ್ಸೈಡ್ಸ್ ಅಂತ ಅಂದ್ರೆ ತಲೆ ಪಟ್ ಅಂತ ಬರಬೇಕು. ಏನು ಅಲ್ಯೂಮಿನಿಯಂ ಆಕ್ಸೈಡ್ ಜೊತೆಗೆ ಜಿಂಕ್ ಆಕ್ಸೈಡ್, ದಟ್ ಇಸ್ ಸತುವಿನ ಆಕ್ಸೈಡ್. ಸೋಡಿಯಂ ಮತ್ತು ಪೊಟ್ಯಾಷಿಯಂ ನಂತಹ ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ. ಯಾಕೆ ಅಂತ ಅಂದ್ರೆ ಈ ಲೋಹಗಳನ್ನ ಗಾಳಿಗೆ ತೆರೆದಿಟ್ಟಾಗ ಸೀಮೆ ಎಣ್ಣೆ ತುಂಬಾ ಅಗ್ಗವಾಗಿರೋದ್ರಿಂದ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಸೀಮೆ ಎಣ್ಣೆ ಎಲ್ಲ ಕಡೆ ಸುಲಭವಾಗಿ ದೊರೆಯೋದು ವಿಷಕಾರಿ ಅನಿಲಗಳನ್ನ ಬಿಡುಗಡೆ ಮಾಡುತ್ತೆ. ನೋಡಿ ಯಾಕೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ. ಇದರಲ್ಲಿ ಒಂದು ಕ್ವೆಶನ್ ಇದೆ, ವೆಯ್ಟ್. ಇವುಗಳಲ್ಲಿ ತುಂಬಾ ಮೃದುವಾಗಿರುವಂತಹ ಲೋಹಗಳು ಅಂತ ಹೇಳಿದ್ವಿ. ಯಾವುದು? ದಟ್ ಇಸ್ ಸೋಡಿಯಂ. ಸೋಡಿಯಂ ಜೊತೆಗೆ ಅಲ್ಲಿ ಪೊಟ್ಯಾಷಿಯಂ ಅಂತ ಏನಾದ್ರು ಇದ್ರೆ ಪೊಟ್ಯಾಷಿಯಂ ಕೂಡ ಆನ್ಸರ್ ಆಗುತ್ತೆ. ಯಾಕಂದ್ರೆ ಎರಡನ್ನೂ ಕೂಡ ನಾವು ಕೆರೋಸಿನ್ ಅಲ್ಲೇ ಸ್ಟೋರ್ ಮಾಡುವಂಥದ್ದು. ಯಾಕೆ ಸ್ಟೋರ್ ಮಾಡ್ತಾರೆ, ರೀಸನ್ ಏನು ಅಂತ ಹೇಳಿದ್ರೆ ಅವು ಕ್ಷಿಪ್ರವಾಗಿ ತುಂಬಾನೇ ಇಮಿಡಿಯೇಟ್ಲಿ ಅವು ವಾತಾವರಣದಲ್ಲಿ ರಿಯಾಕ್ಟ್ ಆಗ್ಬಿಟ್ಟು ಬೆಂಕಿ ಹೊತ್ತಿಸ್ಕೊಳ್ಳುತ್ತೆ. ಓಕೆ, ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತುಕೊಳ್ಳುತ್ತೆ. ಯಾವಾಗ? ಗಾಳಿಗೆ ತೆರೆದಿಟ್ಟಾಗ. ಅದಕ್ಕೋಸ್ಕರ ಇದು ಸರಿಯಾದಂತ ಉತ್ತರ. ಓಕೆ, ಇವುಗಳಲ್ಲಿ ಯಾವ ಲೋಹ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ? ಯಾವ ಒಂದು ಮೆಟಲ್ಲು ನೀರಿನ ಜೊತೆ ವರ್ತಿಸೋದಿಲ್ಲ? ಕಬ್ಬಿಣ, ಅಲ್ಯೂಮಿನಿಯಂ, ಸೋಡಿಯಂ, ಚಿನ್ನ. ಇದಕ್ಕೆ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸಿ ತಾಮ್ರವನ್ನ ಪಡೆಯಲು ಬಳಸುವಂತಹ ಲೋಹ. ನೋಡಿ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಡಿಸ್ಪ್ಲೇಸ್ ಮಾಡಿ ತಾಮ್ರವನ್ನ ಪಡೆಯೋದಕ್ಕೆ ಬಳಸುವಂತ ಲೋಹ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ದಟ್ ಇಸ್ ಕಬ್ಬಿಣ. ಯಾವುದು? ಕಬ್ಬಿಣ, ಐರನ್. ಓಕೆ, ತಾಮ್ರ ಅಂದ್ರೆ ಏನು? ದಟ್ ಇಸ್ ಕಾಪರ್ ಸಲ್ಫೇಟ್. ಹೌದಲ್ವಾ? ಕಾಪರ್ ಸಲ್ಫೇಟ್. ಈ ಒಂದು ಸೊಲ್ಯೂಷನ್ ಇಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸಿ ಸ್ಥಾನಪಲ್ಲಟಗೊಳಿಸಿ ತಾಮ್ರವನ್ನ ಪಡೆಯೋದಕ್ಕೆ ಬಳಸುವಂತ ಲೋಹ ಯಾವುದು ಅಂದ್ರೆ ದಟ್ ಇಸ್ Fe. ಇದು F2 ಬರ್ದಿದ್ದೀನಲ್ವಾ? Fe ಅಂದ್ರೇನು? ಕಬ್ಬಿಣ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವಂತಹ ಬಂಧನಕ್ಕೆ ಏನಂತ ಕರೀತಾರೆ? ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಅಂದ್ರೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಹಿಯರ್. ಈ ರೀತಿ ಬಾಂಡ್ ಕ್ರಿಯೇಟ್ ಆಗುವಂತದಕ್ಕೆ ನಾವು ಏನಂತ ಕರಿತೀವಿ? ದಟ್ ಇಸ್ ಅಯಾನಿಕ್ ಬಂಧ. ಏನಂತ ಕರಿತೀವಿ? ಅಯಾನಿಕ್ ಬಂಧ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವಂತಹ ಬಂಧಕ್ಕೆ ಹೀಗಂತ ಕರಿತೀವಿ, ದಟ್ ಇಸ್ ಅಯಾನಿಕ್ ಬಂಧ. ಅಯಾನಿಕ ಸಂಯುಕ್ತಗಳು ಕಠಿಣವಾಗಿದ್ದು ಹೆಚ್ಚಿನ ಕರಗುವ ಬಿಂದು ಮತ್ತು ಹೆಚ್ಚಿನ ಕುದಿಯುವ ಬಿಂದನ್ನ ಒಳಗೊಂಡಿರುತ್ತೆ. ನೋಡಿ, ಯಾವೆಲ್ಲ ಅಯಾನಿಕ್ ಕಾಂಪೌಂಡ್ಸ್ ಇರ್ತವೆ ಅವೆಲ್ಲವೂ ಕೂಡ ಬಹಳಷ್ಟು ಹಾರ್ಡ್ ಆಗಿರ್ತವೆ. ಜೊತೆಗೆ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್, ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಒಳಗೊಂಡಿರ್ತವೆ. ಯಾವ ಅಯಾನಿಕ್ ಕಾಂಪೌಂಡ್ಸ್. ಯಾಕೆ? ರೀಸನ್ ಏನು ಅಂದ್ರೆ ಅವು ತುಂಬಾ ಅಶುದ್ಧತೆಯನ್ನು ಒಳಗೊಂಡಿರುತ್ತೆ. ಅವುಗಳು ಶಿಲೆಗಳ ರೂಪದಲ್ಲಿ ದೊರೆಯೋದ್ರಿಂದ ಅವುಗಳಲ್ಲಿ ಬಂಧವನ್ನ ಒಡೆಯೋದಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಮೇಲಿನ ಯಾವುದು ಅಲ್ಲ ಅಂತ ಇದೆ. ನೋಡಿ, ಇವು ಅಯಾನಿಕ್ ಬಾಂಡ್ ಅಂತ ಹೇಳಿದಾಗ ಏನಾಗುತ್ತೆ, ಅವುಗಳಲ್ಲಿ ಬಾಂಡ್ ಏನಿರುತ್ತಲ್ವಾ ಅದು ತುಂಬಾ ಸ್ಟ್ರಾಂಗೆಸ್ಟ್ ಬಾಂಡ್ ಆಗಿರುತ್ತೆ. ಓಕೆ, ಸ್ಟ್ರಾಂಗೆಸ್ಟ್ ಬಾಂಡ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಅದನ್ನು ಹೊಡಿಬೇಕು ಅಂತ ಅಂದ್ರೆ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಇದು ಸರಿಯಾದಂತ ಆಯ್ಕೆ. ಇನ್ನು ಅಯಾನಿಕ ಸಂಯುಕ್ತಗಳು ಯಾವಾಗ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡ್ತವೆ? ನೋಡಿ, ಅಯಾನಿಕ್ ಸಂಯುಕ್ತಗಳು ಯಾವಾಗ ತಮ್ಮ ಮೂಲಕ ವಿದ್ಯುತ್ ಅನ್ನ ಹರಿಯೋದಕ್ಕೆ ಬಿಡ್ತವೆ? ಸೂರ್ಯನ ಬಿಸಿಲಿನಲ್ಲಿ ಇಟ್ಟಾಗ, ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿದ್ದಾಗ, ಅವುಗಳನ್ನ ಸೀಮೆ ಎಣ್ಣೆ ಒಳಗೆ ಇರಿಸಿದಾಗ, ಮೇಲಿನ ಎಲ್ಲವೂ ಸರಿ ಅಂತ ಇದೆ. ಸರಿಯಾದಂತ ಉತ್ತರ ಏನು? ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಅಯಾನಿಕ ಸಂಯುಕ್ತಗಳು ಏನಿರ್ತವೆ ತನ್ನ ಮೂಲಕ ವಿದ್ಯುತ್ ಅನ್ನ ಹರಿಯೋದಕ್ಕೆ ಬಿಡ್ತವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವುಗಳಲ್ಲಿ ಮುಕ್ತ ರೂಪದಲ್ಲಿ ದೊರೆಯುವಂತ ಲೋಹಗಳು ಅಂದ್ರೆ ಯಾವುವು? ಮುಕ್ತ ರೂಪದಲ್ಲಿ. ಓಕೆ, ಮುಕ್ತ ರೂಪದಲ್ಲಿ ದೊರೆಯುವಂತ ಲೋಹಗಳು ಯಾವುವು? ಚಿನ್ನ, ಬೆಳ್ಳಿ, ತಾಮ್ರ, ಬಂಗಾರ, ಅಲ್ಯೂಮಿನಿಯಂ, ಗ್ರಾಫೈಟ್, ಗಂಧಕ, ಸೋಡಿಯಂ, ಮೆಗ್ನೀಷಿಯಂ, ಆಮೇಲೆ ತಾಮ್ರ, ನಿಕ್ಕಲ್, ಲಿಥಿಯಂ ಅಂತ ಇದೆ.
ಸರಿಯಾದಂತ ಉತ್ತರ ಯಾವುದು? ದಟ್ ಇಸ್ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಬಂಗಾರ. ಇವು ಏನಿದೆ ಮುಕ್ತ ರೂಪದಲ್ಲಿ ದೊರೆಯುವಂತ ಲೋಹಗಳು. ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡಿದಂತ ಅದಿರುಗಳು ಮಣ್ಣು, ಮರಳು ಇತ್ಯಾದಿ ಕಲ್ಮಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರ್ತವೆ. ಹಾಗಾದ್ರೆ ಅದನ್ನ ನಾವು ಏನಂತ ಕರಿತೀವಿ? ನೋಡಿ, ಭೂಮಿಯಿಂದ ಗಣಿಗಾರಿಕೆ ಮಾಡಿದಂತ ಅದಿರುಗಳು ಮಣ್ಣು, ಮರಳು ಇತ್ಯಾದಿ ಕಲ್ಮಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರೋದನ್ನ ನಾವು ಮಡ್ಡಿ ಅಂತ ಹೇಳಿ ಕರಿತೀವಿ. ಓಕೆ, ಮಡ್ಡಿ ಅಂತ ಹೇಳಿ ಕರಿತೀವಿ. ಇವುಗಳಲ್ಲಿ ಯಾವುದು ಪಾದರಸದ ಒಂದು ಅದಿರು ಅಂದ್ರೆ ಮರ್ಕ್ಯುರಿ. ಮರ್ಕ್ಯುರಿ ಅಂದ ಕೂಡಲೇ ಮುಂದಕ್ಕೆ ಫಟ್ ಅಂತ ನೆನ್ಪಿಟ್ಕೋಬೇಕು, ಏನು ಮರ್ಕ್ಯುರಿ ಸಿನ್ನಾಬಾರ್. ಅಂದ್ರೆ ಅವನ್ನ ಜೊತೆಯಾಗಿ ರೀಡ್ ಮಾಡಬೇಕು. ಓಕೆ, ಪಾದರಸ ಸಿನ್ನಾಬಾರ್ ಅಂದ್ರೆ ಏನು? ಮರ್ಕ್ಯುರಿ ಸಿನ್ನಾಬಾರ್. ಸೊ ಇದರ ಒಂದು ಅದಿರು ಯಾವುದು? ಸಿನ್ನಾಬಾರ್. ಓಕೆ, ಸಲ್ಫೈಡ್ ಅದಿರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ವಿಧಾನವನ್ನ ಹೀಗಂತ ಕರೀತಾರೆ. ನೋಡಿ, ಸಲ್ಫೈಡ್ ಅದಿರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸೋದಕ್ಕೆ, ನೋಡಿ ಸಲ್ಫೈಡ್ ಅದಿರು ಏನಿದೆ, ಸಲ್ಫೈಡ್ ಓರ್ ಏನಿದೆ, ಇದನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸೋದಕ್ಕೆ, ಅಂದ್ರೆ ಇವಾಗ ಸಲ್ಫರ್ ಆಕ್ಸೈಡ್ ಅಂತ ಇಟ್ಕೊಳ್ಳಿ. ಈಗ ಸಲ್ಫೈಡ್ ಓರ್ ಏನಿದೆ ಇದನ್ನ ಆಕ್ಸೈಡ್ ಆಗಿ ಪರಿವರ್ತಿಸೋದಕ್ಕೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವಂತಹ ವಿಧಾನವನ್ನ ಏನಂತ ಕರೀತಾರೆ? ಕಾಸುವಂತ ವಿಧಾನವನ್ನ ಏನಂತ ಕರೀತಾರೆ? ಕಾಸುವಿಕೆ, ಉರಿಯುವಿಕೆ, ವಿದ್ಯುತ್ ವಿಭಜನೆ, ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸರಿಯಾದಂತ ಉತ್ತರ ಏನು ಅಂತ ಹೇಳಿದ್ರೆ ದಟ್ ಇಸ್ ಉರಿಯುವಿಕೆ. ಓಕೆ, ಏನು? ಉರಿಯುವಿಕೆ ಮೀನ್ಸ್ ರೋಸ್ಟಿಂಗ್ ಅಂತ ಹೇಳಿ ಕರೀತಾರೆ, ಉರಿಯುವಿಕೆ. ಓಕೆ, ಉರಿಯುವಿಕೆ ಇಸ್ ದ ರೈಟ್ ಆನ್ಸರ್. ಸಲ್ಫೈಡ್ ಅದಿರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸೋದಕ್ಕೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವಂತಹ ವಿಧಾನಕ್ಕೆ ಉರಿಯುವಿಕೆ ಅಂತ ಕರೀತಾರೆ. ಮತ್ತೆ ಕಾಸುವಿಕೆ ವಿಧಾನ ಅಂತ ಹೇಳಿ, ಕಾಸುವ ವಿಧಾನ ಅಂತ ಹೇಳಿ ಕಾಸುವಿಕೆ ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ದಟ್ ಇಸ್ ರಾಂಗ್. ದಟ್ ಇಸ್ ರೈಟ್ ಆನ್ಸರ್ ಇಸ್ ಉರಿಯುವಿಕೆ. 20ನೇ ಪ್ರಶ್ನೆ, ಕಾರ್ಬೋನೇಟ್ ಅದಿರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸೋದಕ್ಕೆ ಕಡಿಮೆ ಪ್ರಮಾಣದ ಗಾಳಿಯಲ್ಲಿ, ನೋಡಿ ಅಲ್ಲೇನಾಗಿತ್ತು ಅಧಿಕ ಪ್ರಮಾಣದ ಗಾಳಿ, ಬಟ್ ಇಲ್ಲೇನು ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವಂತ ವಿಧಾನವನ್ನ ಏನಂತ ಕರೀತಾರೆ? ದಟ್ ಈಸ್ ಕಾಸುವಿಕೆ. ಏನಂತ ಕರೀತಾರೆ? ಕಾಸುವಿಕೆ. ನೋಡಿ, ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ, ಇಲ್ಲೇನು ಕಡಿಮೆ ಪ್ರಮಾಣ ಅಂತ ಇದ್ರೆ ಅದು ಕಾಸುವಿಕೆ, ಅಧಿಕ ಪ್ರಮಾಣ ಅಂತ ಇದ್ರೆ ಅದು ಉರಿಯುವಿಕೆ. ಓಕೆ, ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಅನ್ನ ಪ್ರತಿವರ್ತನೆಯನ್ನ ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರಗಳ ಭಾಗಗಳ ಜೋಡಣೆಯಲ್ಲಿ ಬಳಸುವಂತಹ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ದಟ್ ಇಸ್ ಥರ್ಮೈಟ್ ಪ್ರೋಸೆಸ್ ಅಂತ ಕರೀತಾರೆ. ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಅನ್ನ ಓಕೆ ಪ್ರತಿವರ್ತನೆಯನ್ನ ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರಗಳ ಭಾಗಗಳ ಜೋಡಣೆಯಲ್ಲಿ ಬಳಸುವಂತಹ ಪ್ರಕ್ರಿಯೆಯನ್ನ ಥರ್ಮೈಟ್ ಪ್ರೋಸೆಸ್ ಅಂತ ಕರೀತಾರೆ. ಸೊ ಥರ್ಮೈಟ್ ಪ್ರೋಸೆಸ್ ಅಲ್ಲಿ ಕೆಲವೊಂದ್ಸತಿ ಪ್ರಶ್ನೆ ಹೆಂಗ್ ಬಂದಿದೆ ಅಂದ್ರೆ, ಥರ್ಮೈಟ್ ಪ್ರೋಸೆಸ್ ಅಲ್ಲಿ ಇವು ಇರ್ತವೆ, ಯಾವುದು? ಒಂದು ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣದ ಆಕ್ಸೈಡ್. ಓಕೆ, ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣದ ಆಕ್ಸೈಡ್. 22ನೇ ಪ್ರಶ್ನೆ, ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಶುದ್ಧ ಲೋಹವು ಎಲ್ಲಿ ಸಂಗ್ರಹವಾಗುತ್ತೆ? ನೋಡಿ, ಇವಾಗ ಎಲೆಕ್ಟ್ರೋಲೈಸಿಸ್ ಏನ್ ನಡೆಯುತ್ತೆ, ವಿದ್ಯುತ್ ವಿಭಜನೀಯ ಶುದ್ಧೀಕರಣ, ಇದರಲ್ಲಿ ಶುದ್ಧ ಲೋಹ ಎಲ್ಲಿ ಸಂಗ್ರಹ ಆಗುತ್ತೆ? ಅಂದ್ರೆ ಧನಾಗ್ರದ ಕಡೆ ಸಂಗ್ರಹವಾಗುತ್ತಾ, ಋಣಾಗ್ರದ ಕಡೆ ಸಂಗ್ರಹವಾಗುತ್ತಾ, ತಳಭಾಗದಲ್ಲಿ ಸಂಗ್ರಹ ಆಗುತ್ತಾ, ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾದಂತ ಉತ್ತರ ಏನು? ಯಾವಾಗ್ಲೂ ಶುದ್ಧೀಕರಣದಲ್ಲಿ, ನೋಡಿ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಶುದ್ಧ ಲೋಹ ಏನಿರುತ್ತೆ ಅದು ಯಾವಾಗ್ಲೂ ಋಣಾಗ್ರದ ಕಡೆ ಸಂಗ್ರಹವಾಗುತ್ತೆ. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. 23ನೇ ಪ್ರಶ್ನೆ, ಉಕ್ಕು ಮತ್ತು ಕಬ್ಬಿಣ. ಓಕೆ, ಉಕ್ಕು ಮತ್ತು ಕಬ್ಬಿಣವನ್ನ ತುಕ್ಕಿನಿಂದ ಸಂರಕ್ಷಿಸಬೇಕು ಅಂದ್ರೆ ಗ್ಯಾಲ್ವನೀಕರಣ ವಿಧಾನದಲ್ಲಿ ಈ ಲೋಹದ ಲೇಪನವನ್ನ ಮಾಡಲಾಗುತ್ತೆ. ಯಾವುದು? ದಟ್ ಇಸ್ ಸತು ಅಂದ್ರೇನು? ಜಿಂಕ್. ಓಕೆ, ಕೋಟಿಂಗ್ ಆಫ್ ಜಿಂಕ್ ಇಸ್ ಕಾಲ್ಡ್ ಗ್ಯಾಲ್ವನೈಸೇಷನ್ ಅಷ್ಟೇ. ಅಂದ್ರೆ ಜಿಂಕ್ ಕೋಟ್ ಅನ್ನ ಮಾಡೋದನ್ನೇ ತುಕ್ಕು ಹಿಡಿಯಬಾರದು ಅಂತ ಹೇಳಿ ಜಿಂಕ್ ಕೋಟಿಂಗ್ ಏನ್ ಮಾಡ್ತಾರೆ ಅದ್ರ ಮೇಲೆ ಮಾಡ್ತಾರೆ, ಅದನ್ನೇ ನಾವು ಗ್ಯಾಲ್ವನೈಸೇಷನ್ ಅಥವಾ ಗ್ಯಾಲ್ವನೀಕರಣ ಅಂತ ಕರೀತಾರೆ. 24ನೇ ಪ್ರಶ್ನೆ, ಕಬ್ಬಿಣವನ್ನ ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾವು ಶುದ್ಧ ರೂಪದಲ್ಲಿ ಕಬ್ಬಿಣವನ್ನ ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ರೀಸನ್ ಏನು ಅಂದ್ರೆ ಶುದ್ಧ ಕಬ್ಬಿಣ ಬೇಗನೆ ಇತರೆ ಧಾತುವಾಗಿ ಪರಿವರ್ತನೆ ಆಗುತ್ತೆ. ಶುದ್ಧ ಕಬ್ಬಿಣವು ತುಂಬಾ ಮೃದುವಾಗಿರುತ್ತೆ, ಉಷ್ಣತೆ ನೀಡಿದಾಗ ಸುಲಭವಾಗಿ
ಹಿಗ್ಗುತ್ತೆ. ಶುದ್ಧ ಕಬ್ಬಿಣವನ್ನ ಸಂಗ್ರಹಿಸುವುದು ಸುಲಭವಲ್ಲ, ಮೇಲಿನ ಎಲ್ಲವೂ ಸರಿ ಅಂತ ಇದೆ. ಸರಿಯಾದಂತ ಆಯ್ಕೆ ಯಾವುದು? ನೋಡಿ, ಶುದ್ಧ ಕಬ್ಬಿಣ ಏನಿರುತ್ತೆ ಅದು ತುಂಬಾನೇ ಸಾಫ್ಟ್ ಆಗಿರುತ್ತೆ. ಉಷ್ಣತೆ ಏನಾದ್ರೂ ನಾವು ನೀಡಿದಾಗ ಅದು ಏನಾಗುತ್ತೆ, ತುಂಬಾ ಈಸಿಯಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಹಿಗ್ಗುತ್ತೆ. ಸೊ ಹಾಗಾಗಿ ಕಬ್ಬಿಣವನ್ನ ಶುದ್ಧ ರೂಪದಲ್ಲಿ ಯಾವತ್ತೂ ಕೂಡ ನಾವು ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು 25ನೇ ಪ್ರಶ್ನೆ, ಮಿಶ್ರ ಲೋಹಗಳ ಒಂದು ಘಟಕ ಪಾದರಸವಾಗಿದ್ರೆ ಅದನ್ನ ನಾವು ಈ ರೀತಿ ಕರಿತೀವಿ. ಅಂದ್ರೆ ಮಿಶ್ರ ಲೋಹಗಳು ಇರುತ್ತೆ, ಅದರಲ್ಲಿ ಯಾವ್ದಾದ್ರು ಒಂದು ಘಟಕ ಪಾದರಸ ಆಗಿದ್ರೆ ನಾವು ಅದನ್ನ ಅಮಾಲ್ಗಮ್ ಅಂತ ಹೇಳಿ ಕರಿತೀವಿ. ದಟ್ ಇಸ್ ವೈ ಇದು ಮೆಟಲಾಯ್ಡ್ಸ್ ಅಲ್ಲಿ ಬರುತ್ತೆ. ಓಕೆ, ಅಲಾಯ್ಸ್ ಅಲ್ಲಿ ಬರುತ್ತೆ, ಅಲಾಯ್ಸ್. ಓಕೆ, ಸೊ ಅವನ್ನ ಮಿಶ್ರ ಲೋಹಗಳು ಅಂತ ಹೇಳಿ ಕರಿತೀವಿ. ಸೊ ಮಿಶ್ರ ಲೋಹಗಳ ಒಂದು ಘಟಕ ಅಂತ ಹೇಳಿ ಪಾದರಸ ಆಗಿದ್ರೆ ಅದನ್ನ ನಾವು ಅಮಾಲ್ಗಮ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದಿಷ್ಟು 10ನೇ ತರಗತಿಯ 3ನೇ ವಿಡಿಯೋ ಆಗಿತ್ತು. ಮುಂದಿನ ತರಗತಿಯಲ್ಲಿ 4ನೇ ವಿಡಿಯೋವನ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.